ಕೋಳಿ ಹಿಡ್ದಾಗೈತೆ ಕುಯ್ಯೋಕ್ಕೆ. ಕೋಳಿ ಕುಯ್ತವ್ರೆ, ಅದನ್ನೇನು ವೀಡಿಯೋ ಮಾಡಲಿಲ್ಲ. ಅದಾದಮೇಲೆ ಕುಯ್ದು ಸಪ್ರೇಟ್ ಮಾಡಿತ್ತು. ಚೀಲದ ಮೇಲಿಕ್ಕಿ ಕತ್ತು ನೋಡಿ ಅಲ್ಲೈತೆ ಪಾಪ. ಕ್ಲೀನ್ ಮಾಡ್ತಾರೆ. ನನಗೆ ಒಂಥರ ಅಯ್ಯೋ ಅನ್ನಿಸ್ಬಿಡ್ತು. ನಾನೆಲ್ಲ ಅಷ್ಟು ಏನಾದ್ರು ಕೊಟ್ಟರೆ ಬಂದು ಹಂಗೆ ಕುಕ್ಕಿ ತಗೊಳ್ಳೋದು, ಹಂಗೆ ಒಂಥರ ಬೇಜಾರಾಗ್ಬಿಡ್ತು. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕೋಳಿ ಇರೋದೇ ತಿನ್ನೋಕ್ಕೆ, ಹಂಗಂತ ಬಿಡೋಕ್ಕಾಗುತ್ತಾ. ಅದಾದಮೇಲೆ ತೊಳೆದು ನೆಕ್ಸ್ಟು ಕಟ್ ಮಾಡ್ತಿದ್ರು. ನಾನು ಹಂಗೆ ಒಂದು ಲೆಗ್ ಪೀಸ್ನ ಎತ್ತಾಕೊಂಬಿಟ್ಟೆ ಸುಟ್ಕೊಂಡು ತಿನ್ನೋಣ ಅಂತ. ಅದಾದಮೇಲೆ ಕೋಳಿಯಲ್ಲಿ ಬೇರೆ ಇದೆ, ನಾನು ಹಂಗೆ ಒಂದು ಲೆಗ್ ಪೀಸ್ನ ಸುಟ್ಕೊಂಡು ತಿನ್ಬಿಟ್ಟು ಅಂದ್ಬಿಟ್ಟು ಏನೋ ಮಾಡಿದೆ, ಸುಡೋಕ್ಕಾಗಲಿ. ಅದಕ್ಕೆ ಏನು ಮಾಡಿದೆ, ಹಂಚ ಮೇಲೆ ಹಾಕ್ಬಿಟ್ಟು ಹಂಚ ಮೇಲೆ ಸುಡ್ತಾಯಿದ್ದೀನಿ. ನೋಡಿ, ಯಾರ್ಯಾರು ನೋಡಿದ್ರಿ ಸುದ್ದ ಲೆಗ್ಗು, ಇದು ಫೈಟ್ರ್ ಕೋಳಿ ಲೆಗ್ ಇದು ನೋಡಿ, ಸುದ್ದ ಐತೆ. ಅರ್ಧ ಅಡಿ ಮೇಲೆ ಐತೆ ಲೆಗ್ ಪೀಸು. ಬಾಯ್ಲರ್ ಕೋಳಿ ಎಲ್ಲ ಬರೋಲ್ಲ ಈ ಥರ, ನಾಟಿ ಕೋಳಿನೂ ಇಷ್ಟು ಬರೋಲ್ಲ. ಇದು ಲೆಂತು ಸಿಕ್ಕಾಪಟ್ಟೆ ಉದ್ದ ಇದು ಕೋಳಿದು ನೋಡಿ. ಫೈನಲಿ ಚಿಕನ್ ಪೀಸ್ ಆಯಿತು, ಬೆಂದೈತೆ ಒಂಚೂರು. ಹಂಗೆ ಬೆಂದೈತೆ ಅಂತ ನೋಡೋಕ್ಕಿದ್ದಲ್ಲ, ಕಿಚನ್ ತಿನ್ಬಿಟ್ಟೆ. ಬನ್ನಿ ಟೇಸ್ಟ್ ಮಾಡೋಣ. ಇದೆ ಬೆಂದೈತೆ, ಚೆನ್ನಾಗೈತೆ. ಸ್ವಲ್ಪ ಸೀದ ಬರುತ್ತೆ ಮೇಲೆ. ಚೆನ್ನಾಗಿ ಈ ಮಟನ್ ಪೀಸ್ ಇದ್ದಂಗೆ ಇದೆ, ಚಿಕನ್ ಥರ ಎಲ್ಲ ಇದು ಚೆನ್ನಾಗಿದೆ. ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸ್ನಾನ ಮಾಡ್ಕೊಂಬಂದೆ, ಬಟ್ಟೆ ಎಲ್ಲ ತಂದಿದ್ದೆ. ಬರ್ಬೇಕಾದ್ರೆ ಬಟ್ಟೆ ಎಲ್ಲ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಇನ್ನೇನು ಹೊರಡೋಣ ಅಂದ್ಬಿಟ್ಟು ಬಿಸಿ ಮುದ್ದೆ ಚಿಕನ್ ಸಾರು ಬಂತು. ಸಾಕಾದಾಯಿತು. ಮಾಂಸ ಮಾತ್ರ ತಿಂದ್ಬಿಟ್ಟು ಆಮೇಲೆ 12:45 ಬಿಟ್ಟೆ. ಅಲ್ಲಿಂದ ಯಾವುದು ಬಸ್ ಇರಲಿಲ್ಲ ಟಮ್ಟಮಲ್ಲಿ. ಅಲ್ಲಿಂದ ಮತ್ತೆ ಹುಣಸೂರು ಬಂದೆ. ಹುಣಸೂರು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಈ ಬಸ್ಸು ನೋಡಿದ್ರೆ ಮುಂದೆಗಡೆ ಸೀಟು ಅವರು ಮಲ್ಕೊಳ್ಳೋಕ್ಕೆ ಹಾಸ್ಕೊಂಬಿಟ್ಟವ್ರು. ಯಾಕಂದರೆ ಇದು ತುಂಬ ಲಾಂಗ್ ಬಸ್ಸು, ಹುಣಸೂರು ಟು ವಿಜಯಪುರ. ಜನ ಎಲ್ಲ ಬಂದು ಮಕ್ಕಾರ ಬರೋದು ನೋಡಿ. ಅದಾದಮೇಲೆ ಮತ್ತೆ 2:45 ಮೈಸೂರು ಬಂದು ಟ್ರೈನ್ ಹತ್ತದೆ. ಅದು ಇದ್ದಿದ್ದು 3:15 ಬಿಡೋಕ್ಕೆ. ಅದಾದಮೇಲೆ ಕೆಂಗೇರಿ ಬಂದೆ, ಅದೇ ಟ್ರೈನ್ ಹೋಗಿದ್ದು ಮೈಸೂರು ಟು ಕಾಚಿಗೋಡ ಎಕ್ಸ್ಪ್ರೆಸ್ಸು. ಇದೇ ಕೆಂಗೇರಿ ರೈಲ್ವೆ ಸ್ಟೇಷನ್ ಪಾರ್ಕಿಂಗು. ಅವತ್ತು ವೀಡಿಯೋ ಮಾಡೋಣ ಅಂದರೆ ಟೈಮ್ ಆಗ್ಬಿಟ್ಟಿತ್ತು, ಟ್ರೈನ್ ಬಂದ್ಬಿಟ್ಟಿತ್ತಲ್ಲ. ಇಲ್ಲಿ ನನ್ನ ಗಾಡಿ ಇಲ್ಲೇ ಇದೆ, ಇದೇ ನನ್ನ ಗಾಡಿ. ಮಳೆ ಬಂದು ಧೂಳಿ ಉದ್ಬಿಡೋದು. ಎಲ್ಲರೂ ಎಷ್ಟು ಗಾಡಿ, ಎಲ್ಲರೂ ಯಾವಾಗ ಬಂದು ನಿಲ್ಲಿಸ್ಬಿಟ್ಟು ಹೋಗಿದ್ರು, ತಗೊಂಡೇ ಹೋಗಿಲ್ಲ. ಎಲ್ಲ ಇಲ್ಲಿ ಆಲ್ಮೋಸ್ಟ್ ಅದು ತುಕ್ಕಿ ಹಿಡಿದು ಎಲ್ಲ ವೀಲ್ಗಿಲೆಲ್ಲ ಬಿಚ್ಕೊಂಬಿಟ್ಟವ್ರೆ. ಸ್ವಲ್ಪ ಹುಷಾರಾಗಿರಬೇಕು ಇದೆಲ್ಲ ನಿಲ್ಲಿಸಿದಾಗ, ಗಾಡಿಯೆಲ್ಲ ನಿಲ್ಲಿಸಿದಾಗ ಹೆಲ್ಮೆಟೆಲ್ಲ ಲಾಕ್ ಮಾಡಿ ಹೋಗ್ಬೇಕು, ಇಲ್ಲಾಂದರೆ ಹೆಲ್ಮೆಟು ಗೋವಿಂದ ಅಷ್ಟೇ. ಬನ್ನಿ, ಮನೆ ಹೋಗ್ತಿದ್ದೀನಿ. ಬಾಯ್. ಈ ವಿಡಿಯೋ ಇಲ್ಲಿಗೆ ಲಾಸ್ಟು. ಬಾಯ್ ಫ್ರೆಂಡ್ಸ್.